ಹಲೋ ಫ್ರೆಂಡ್ಸ್, ಇವತ್ತೆಲ್ಲ ಏನು ನಡೀತಾ ಇದೆ ಮಾಧ್ಯಮದಲ್ಲಿ ನೀವೇ ನೋಡ್ತಾ ಇದ್ದೀರಾ. ಬೆಳಗ್ಗೆನೇ ವಿಡಿಯೋ ಮಾಡಬೇಕಂತ ಇದ್ದೆ, ಸ್ವಲ್ಪ ಶಾಪಲ್ಲಿ ಬ್ಯುಸಿ ಶೆಡ್ಯೂಲಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ದೇಶದ ತುಂಬ ಬರೀ ಮೋದಿಜಿಯವರು ಮತ್ತು ಬಂಗಾರ ಇದು ಎರಡರ ಬಗ್ಗೆನೇ ಚರ್ಚೆ ಆಗ್ತಾ ಇರೋದು. ಮೋದಿಜಿಯವರು ಹೇಳಿದ್ದಾರೆ ಬಂಗಾರ ಖರೀದಿ ಮಾಡಬೇಡ ಅಂತ. ಏನಕ್ಕೆ ಹೇಳಿದ್ದಾರೆ? ಖರೀದಿ ಮಾಡಬೇಡ ಅಂತ ಹೇಳಿದ್ದು ಎರಡೇ ದಿನದಲ್ಲಿ ಇಂಪೋರ್ಟ್ ಡ್ಯೂಟಿನ 6%ಇಂದ 15%ಗೆ ತೊಗೊಂಡೋಗಿದ್ದಾರೆ. ನಿನ್ನೆ ಇದ್ದಿದ್ದ ರೇಟು 1,50,800 ರೂಪಾಯಿ 999 ಬಂಗಾರ 24 ಕ್ಯಾರೆಟ್. ನಿಮಗೆ ಅದೇ ನಿನ್ನೆ ಒಂದು ತಡರಾತ್ರಿಯಲ್ಲಿ ಇವತ್ತು ಏನು ರೇಟ್ ಆಗಿದೆಯಪ್ಪ ಅಂತಂದರೆ ನಿಮಗೆ RTGS 1,65,000 ತನಕ ರೀಚ್ ಆಗಿದೆ. ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಾಗ ಮೋದಿಜಿಯವರು ನನಗೆ ತುಂಬ ಜನ ಕಸ್ಟಮರ್ಸು ಕಾಲ್ ಮಾಡಿದರು. ಸರ್ ಏನು ಸರ್ ಮೋದಿಜಿಯವರು ಈ ಥರ ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ, ಏನು ಸರ್ ನಾವು ನಮ್ಮ ಫ್ಯೂಚರ್ ಮಕ್ಕಳಿಗೋಸ್ಕರ ಎಲ್ಲ ಬಂಗಾರನ ಖರೀದಿ ಮಾಡಿ ಇಡ್ತಾ ಇದ್ದೀವಿ, ಮುಂದೆ ನಮ್ಮ ಮಕ್ಕಳು ದೊಡ್ಡವರಾದಮೇಲೆ ಈ ಬಂಗಾರಕ್ಕೆ ವ್ಯಾಲ್ಯೂ ಇರುತ್ತಾ ಇಲ್ವಾ ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮೋದಿಜಿಯವರು ಯಾಕೆ ಖರೀದಿ ಮಾಡಬೇಡ ಅಂತ ಹೇಳಿದ್ದಾರೆ ಅಂತಂದು ಪ್ರಾಪರಾಗಿ ಯಾರೂ ತಿಳ್ಕೊತಾ ಇಲ್ಲ. ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದರೆ ಡಾಲರ್ ಮುಂದೆ ಇಂಡಿಯನ್ ರುಪಿ ಫಾಲ್ ಆಗ್ತಾ ಇದೆ. ಅಂದರೆ ನಾವು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ತಾ ಇದ್ವಿ ಪ್ರತಿಯೊಂದು. ನಾವು ಬೇಕಾಗಿರೋ ಇಲ್ಲಿ ಏನು ಇಂಡಿಯಾಗೆ ಎಷ್ಟು ನೆಸೆಸಿಟಿ ಇದೆ ಅದರ 90% ಗೋಲ್ಡನ್ನ ನಾವು ಹೊರಗಡೆಯಿಂದನೇ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಅದರಿಂದ ಹೊರಗಡೆ ದೇಶಕ್ಕೆ ಲಾಭ ಆಗ್ತಿದೆ ಹೊರತು ನಮ್ಮ ದೇಶಕ್ಕೆ ಯಾವುದೇ ರೀತಿಯ ಲಾಭ ಆಗ್ತಿಲ್ಲ. ಅದೇ ರೀತಿ ಗೋಲ್ಡ್ ಅಂತ ಒಂದೇ ಅಲ್ಲ, ಫಾರಿನ್ ಟ್ರಿಪ್ಸನ್ನು ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ ಮೋದಿಯವರು. ಹಾಗೆ ಪೆಟ್ರೋಲಿಯಂ ಯೂಸನ್ನು ಕಮ್ಮಿ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದರೆ ನಮ್ಮಲ್ಲಿ ಇರೋದನ್ನು ಉಪಯೋಗಿಸೋದ್ರಿಂದ ನಮ್ಮ ದೇಶಕ್ಕೆ ಒಳಿತಾಗುತ್ತೆ, ನಮ್ಮ ರುಪಿ ಜಾಸ್ತಿ ಆಗುತ್ತೆ. ನಾವು ಹೊರಗಡೆಯಿಂದ ಏನೇ ಇಂಪೋರ್ಟ್ ಮಾಡ್ಕೊಂಡ್ರು ಅದಕ್ಕೆ ಡಾಲರ್ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೊಂದೇ ಮೇನ್ ರೀಸನ್ನು ಮೋದಿಜಿಯವರು ಈ ಥರ ಖರೀದಿ ಮಾಡಬೇಡಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರೋದಕ್ಕೆ. ಅವರು ಕೊಟ್ಟಿರೋ ಒಂದೇ ಒಂದು ಸ್ಟೇಟ್ಮೆಂಟಿಂದ ಎಲ್ಲ ಗ್ರಾಹಕರ ಮೈಂಡಲ್ಲಿ ಏನಪ್ಪ ಕೂತಿದೆ ಅಂತಂದರೆ 1 ವರ್ಷ ಆದಮೇಲೆ ಬಂಗಾರ ಅತಿ ಹೆಚ್ಚು ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಮೋದಿಜಿಯವರು ಈ ವರ್ಷ ಖರೀದಿ ಮಾಡಬೇಡಿ, 1 ವರ್ಷ ಲೇಟಾಗಿ ಖರೀದಿ ಮಾಡಿ ಅಂತ ಹೇಳಿದ್ದಾರೆ ಅಂತ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಸ್ಟೇಟ್ಮೆಂಟ್ ಕೊಟ್ಟಿದ್ದು ಎರಡೇ ದಿನದಲ್ಲಿ ನಿಮಗೆ 10,000 ರಿಂದ 15,000 ರೂಪಾಯಿ ಗೋಲ್ಡಲ್ಲಿ ರೈಸ್ ಆಗಿದೆ. ನಿಮಗೆ ಯಾವುದೇ ರೀತಿ ರೇಟಲ್ಲಿ ಕಡಿಮೆ ಆಗೋ ಯಾವ ಸಾಧ್ಯತೆಯೂ ಇಲ್ಲ ಇಲ್ಲಿ. ಸೊ ಅದನ್ನು ಯಾರೇ ಮೈಂಡಲ್ಲಿ ಇಟ್ಕೊಂಡಿದ್ರು ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಅವ್ರು ತೊಗೋಬೇಡಿ ಅಂತ ಹೇಳಿದರೆ ಅದನ್ನು ಮೈಂಡಿಂದ ತೆಗೆದಾಕಿ, ನಿಮಗೆ ಹಾಗಂತ ಅವರು ಯಾರಾಗಲಿ ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ ಖರೀದಿ ಮಾಡಿ ಅಂತಂದು. ಇವಾಗ ಮದುವೆ ಸಮಾರಂಭಗಳಿಗೆ ಅಥವಾ ಏನೇ ಒಂದು ಒಳ್ಳೆ ಫಂಕ್ಷನ್ ಇದ್ದರೂ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಒಂದು ಒಳ್ಳೆ ಬಂಗಾರ ಮಾಡಿಸೋಂಥದ್ದು ಪದ್ಧತಿ ಮುಂಚೆಯಿಂದನೇ ಇದೆ. ನಿಮಗೆ ಎಷ್ಟು ನೆಸೆಸಿಟಿ ಇದೆ ಅಷ್ಟು ಬಂಗಾರನ ಖರೀದಿ ಮಾಡಿ. ಅನ್ನೆಸೆಸರಿ ಸುಮ್ಮನೆ ಯಾವುದನ್ನೋ ತಂದು ಎಲ್ಲಿಂದನೋ ಅಥವಾ ನೀವು ಎಲ್ಲೋ ಕೆಲವೊಂದು ಲೋನ್ ಮಾಡಿಸಿ ಖರೀದಿ ಮಾಡ್ತಾರೆ ಅಂಥದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ನೆಸೆಸಿಟಿ ಇದೆ ಅಷ್ಟು ಗೋಲ್ಡನ್ನು ಖರೀದಿ ಮಾಡಿ. ನೀವು ರಿಸ್ಕ್ ತೊಗೊಂಡು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ಮಾಡಿದ ಕಾರಣ ಏನಪ್ಪ ಅಂತಂದರೆ ತುಂಬ ಜನ ಕಸ್ಟಮರ್ಸು ಕಾಲ್ ಮಾಡಿಬಿಟ್ಟು ಬೇರೆ ಬೇರೆ ಥರ ಪ್ರಶ್ನೆ ಕೇಳಿ ತುಂಬ ಪ್ಯಾನಿಕ್ ಆಗಿದ್ದರು. ನಮ್ಮೆಲ್ಲ ಕಸ್ಟಮರ್ಸ್ಗೋಸ್ಕರ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ಅಥವಾ ಡಿಫ್ರೆಂಟ್ ಆಗಿರೋ ಆಭರಣಗಳಿಗಾಗಿ ಫಾಲೋ ಮಾಡಿ ಸ್ವರ್ಣ ಸ್ಪರ್ಶ ಜ್ಯುವೆಲ್ಲರಿ.